ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಅಮೃತಧಾರೆ ಧಾರಾವಾಹಿಯ ನಾಳೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಸಂಚಿಕೆಯಲ್ಲಿ ಮೊದಲಿಗೆ ಆನಂದ್, ಆಕಾಶ್, ಗೌತಮ್ ಐಸ್ ಕ್ರೀಮ್ ತಿನ್ನೋದಿಕ್ಕೆ ಅಂತ ಬಂದಿರ್ತಾರೆ. ಆಗ ಆನಂದ್ ಅವರು ಐಸ್ ಕ್ರೀಮ್ ಎತ್ಕೊಂಡು ಕೊಡೋದಿಕ್ಕೆ ಅಂತ ಬಂದರೆ ಆಗ ಆಕಾಶ್ ಇದ್ದವನು, ಸರ್ ಮೆಡಿಸಿನ್ ಏನಾದರೂ ಮಿಕ್ಸ್ ಮಾಡಿಬಿಟ್ರಾ ಅಂತ ಕೇಳ್ತಾರೆ. ಅಲ್ಲ, ನಾನು ಯಾವ ಗ್ಯಾಪಲ್ಲಿ ಮೆಡಿಸಿನ್ನ ಮಿಕ್ಸ್ ಮಾಡಲಿ, ಆ ಥರ ಏನಿಲ್ಲ, ತಿನ್ನೋ ಅಂತ ಹೇಳ್ತಾರೆ. ಕಳ್ಳರೆಲ್ಲ ಹಾಗೆ ತಾನೇ ಮಾಡೋದು ಅಂತ ಹೇಳ್ತಾರೆ. ಆಗ ಆನಂದ್ ಅವ್ರಿಗೆ ಸ್ವಲ್ಪ ಶೇಪ್ ಔಟ್ ಅನ್ಸುತ್ತೆ. ಆಗ ಗೌತಮ್ ಅವರು, ಆ ಥರ ಏನಿಲ್ಲ, ತಿನ್ನಪ್ಪ ನೀನು ಅಂತ ಹೇಳ್ತಾರೆ. ಆಕಾಶ್ ಇದ್ದವನು, ಸರ್ ನಾನು ತಿನ್ಬೇಕಂದ್ರೆ ಒಂದು ಕಂಡೀಷನ್ನು, ಏನು ಅಂದರೆ ನಮ್ಮ ಅಮ್ಮಂಗೆ ಈ ವಿಷಯನ ಹೇಳ್ಬಾರ್ದು ಅಂತ ಹೇಳ್ತಾರೆ. ಸರಿಯಪ್ಪ ಅಂತ ಹೇಳ್ತಾರೆ. ಆದರೆ ಇನ್ನೊಂದು ಕಂಡೀಷನ್ ಸರ್ ಅಂತ ಕೇಳ್ತಾನೆ. ಏನದು ಅಂತ ಗೌತಮ್ ಕೇಳಿದ್ರೆ ಆಗ ಆಕಾಶ್ ಇದ್ದವನು, ಇವಾಗ ಎಷ್ಟು ಖರ್ಚಾಗಿದೆಯೋ ಅದನ್ನ ಚೀಟಿನಲ್ಲಿ ಬರ್ಕೊಳ್ಳಿ, ನಾನು ದೊಡ್ಡನಾದ್ಮೇಲೆ ನಿಮಗೆ ಐಸ್ ಕ್ರೀಮ್ ಕೊಡಿಸ್ತೀನಿ ಅಂತ ಹೇಳ್ತಾರೆ. ಅದನ್ನ ಕೇಳಿ ಗೌತಮ್ ಕೂಡ ಸಂತೋಷ ಆಗುತ್ತೆ. ಅಲ್ಲ ಕಣೋ, ಇಷ್ಟಿದ್ದಾನೆ, ಎಷ್ಟು ಮಾತಾಡ್ತಾನೆ ಅವನು, ದೊಡ್ಡನಾದ್ಮೇಲೆ ನಿಜವಾಗ್ಲೂ ಡೈರೆಕ್ಟರ್ ಆಗ್ಬಿಡ್ತಾನೆ, ಕತೆಗಾರ ಆಗ್ಬಿಡ್ತೀಯ ಕಣೋ ನೀನು ಅಂತ ಹೇಳ್ತಾ ಇರ್ತಾರೆ. ಈ ಕಡೆ ಭೂಮಿಕಾ ಅವರು ನಡ್ಕೊಂಡು ಬರ್ತಾ ಇರ್ತಾರೆ. ಅಲ್ಲೇ ಮಕ್ಕಳೆಲ್ಲ ನಿಂತ್ಕೊಂಡಿರ್ತಾರೆ. ರೋಹನ್ ಸಿಗರೇಟ್ನ ಸೇದ್ಬಿಟ್ಟು ಫ್ರೆಂಡ್ಸಿಗೆ ಸೇದ್ರಿ ಅಂತ ಫೋರ್ಸ್ ಕೂಡ ಮಾಡ್ತಿರ್ತಾನೆ. ಅದನ್ನ ಗಮನಿಸಿರೋಂಥ ಭೂಮಿಕಾ ಅವರು ಬಂದು, ರೋಹನ್ ಏನು ಮಾಡ್ತಾ ಇದೆಯಾ ನೀನು ಅಂತ ಹೇಳ್ತಾರೆ. ಏನಿಲ್ಲ ಮ್ಯಾಮ್ ಅಂತ ಹೇಳ್ತಾನೆ. ಭೂಮಿಕಾ ಅವರು, ಚಟ ಮಾಡೋದಲ್ಲದೆ ಸುಳ್ಳು ಬೇರೆ ಹೇಳ್ತೀಯಾ ನೀನು ಹಾಳಾಗೋದಲ್ಲದೆ ಎಲ್ಲ ಫ್ರೆಂಡ್ಸ್ನು ಕೂಡ ಹಾಳು ಮಾಡ್ತೀಯಲ್ಲ, ನಿನಗೆ ಸ್ವಲ್ಪನಾದರೂ ಬುದ್ಧಿ ಇಲ್ವಾ, ಇದೊಂದು ಥರ ಧೈರ್ಯ ಆದರೂ ನಿನಗೆ ಹೇಗೆ ಬಂತು, ಅಪ್ಪ ಅಮ್ಮ ಎಷ್ಟೊಂದು ಫೀಸ್ನೆಲ್ಲ ಕಟ್ಟಿ ಕಳಿಸಿರೋದು ಇದಕ್ಕೇನಾ, ನಿಮಗೆ ಅಪ್ಪ ಅಮ್ಮಂಗೆ ಹೆಮ್ಮೆ ತರೋ ಕೆಲಸ ಮಾಡಬೇಕು ಅಂತ ಗೊತ್ತಾಗೋದಿಲ್ವಾ ಅಂತ ಪಕ್ಕದಲ್ಲಿರೋ ಸ್ಟೂಡೆಂಟ್ಸ್ಗೂ ಕೂಡ ಬೈತಾರೆ. ಅವ್ರನ್ನ ಲಾಸ್ಟ್ ವಾರ್ನಿಂಗ್ ಅಂತ ಹೇಳಿ ಕಳಿಸ್ತಾರೆ. ರೋಹನ್, ಇದು ಕೂಡ ನಿನಗೆ ಲಾಸ್ಟ್ ವಾರ್ನಿಂಗ್ ಅಂತ ಹೇಳಿ ಅಲ್ಲಿಂದ ಭೂಮಿಕಾ ಅವರು ಹೊರಟ್ರೆ, ಇವಳೊಬ್ಳು ನನಗೆ ಹೇಳೋದಕ್ಕೆ ಬಂದ್ಬಿಟ್ಲು ಅಂತ ಹೇಳ್ಬಿಡ್ತಾರೆ. ಅದನ್ನು ಕೇಳಿಸ್ಕೊಂಡ್ರೆ ಭೂಮಿಕಾ ಬಂದು ಜೋರಾಗಿ ರೋಹನ್ ಕೆನ್ನೆಗೆ ಬಾರಿಸ್ತಾರೆ. ಹಠ ಮಾಡ್ತೀಯಾ, ಸುಳ್ಳು ಹೇಳ್ತೀಯಾ, ಜೊತೆಗೆ ಗೌರವನೂ ಕೂಡ ನಿನಗಿಲ್ಲ, ಬಾ ಅಂತ ಹೇಳ್ಬಿಟ್ಟು ಕಾಲರ್ ಇಟ್ಕೊಂಡು ಪ್ರಿನ್ಸಿಪಾಲ್ ಚೇಂಬರ್ಗೆ ಹೇಳ್ಕೊಂಡು ಹೋಗ್ತಾರೆ. ಈ ಕಡೆ ಗೌತಮ್ ಅವರು ಮತ್ತೆ ಐಸ್ ಕ್ರೀಮ್ ಇನ್ನೂ ಸ್ವಲ್ಪ ಬೇಕಾ ಅಂತ ಕೇಳ್ತಾ ಇರ್ತಾರೆ ಆಕಾಶ್ಗೆ. ಇಲ್ಲ ಸರ್ ಸಾಕು, ಎರಡೇ ಅಂತ ಹೇಳ್ತಿರ್ತಾರೆ. ನಿನ್ನ ನೋಡಿದ್ರೆ ಗೊತ್ತಾಗ್ತಾ ಇದೆ ಡಬಲ್ ಡಬಲ್ ಸೂಪ್ ತಿಂತಾ ಇದೆಯಾ ಅಂತ ಹೀಗೇನೆ ರೇಗಿಸ್ತಾ ಇರ್ತಾರೆ. ಆಗ ಸರ್ ಐಸ್ ಕ್ರೀಮ್ ಕೊಡಿಸಿದ್ದು ಯಾರು, ನೀವಾ? ಅಲ್ಲ ತಾನೇ, ಬಾಯಿ ಮುಚ್ಕೊಂಡಿರಿ ಅಂತ ಹೇಳ್ಬಿಡ್ತಾರೆ. ಆಗ ಆನಂದ್ಗೆ ಶೇಪ್ ಔಟ್ ಆಗುತ್ತೆ. ಗೌತಮ್ ಕೂಡ ನಗ್ತಾ ಇರ್ತಾನೆ. ಈ ಕಡೆ ಭೂಮಿಕಾ ಅವರು ನಡ್ಕೊಂಬರ್ತಿರ್ತಾರೆ. ಆಗ ರೋಹನ್ ತನ್ನ ಫ್ರೆಂಡ್ಸ್ ಜೊತೆ ಸಿಗರೇಟ್ ಸೇರ್ತಾ ತನ್ನ ಫ್ರೆಂಡ್ಸ್ ಕೂಡ ಫೋರ್ಸ್ ಮಾಡ್ತಾ ಇರೋದನ್ನ ಭೂಮಿಕಾ ಅವರು ನೋಡಿ, ಏನು ಮಾಡ್ತಿದ್ಯಾ ರೋಹನ್ ಅಂತ ಬರ್ತಾರೆ. ಆಗ ಏನಿಲ್ಲ ಮಿಸ್ ಅಂತ ಸುಳ್ಳು ಹೇಳೋದಕ್ಕೆ ಹೋಗ್ತಾನೆ. ಚಟ ಮಾಡೋದಲ್ಲದೆ ಸುಳ್ಳು ಬೇರೆ ಹೇಳ್ತೀಯಾ ನೀನು ಅಂತ ಹೇಳ್ತಾರೆ. ನೀವು ಫ್ರೆಂಡ್ಸು ಹಾಳಾಗೋದಲ್ಲದೆ ನೀ ಎಲ್ಲರ ಫ್ರೆಂಡ್ಸ್ನು ಕೂಡ ಹಾಳು ಮಾಡ್ತಿದ್ಯಲ್ಲ, ನಿನಗೆ ಸ್ವಲ್ಪನೂ ಬುದ್ಧಿ ಇಲ್ವಾ? ಅಲ್ಲ, ಫ್ರೆಂಡ್ಸ್ ಆಗಿ ನೀವು ಅವನಿಗೆ ಬುದ್ಧಿ ಹೇಳಬೇಕು, ನೀವು ಕೂಡ ಅವನ ಜೊತೆ ಸೇರ್ತಿದ್ದೀರಾ ಅಂತ ಬೈದು ಅವ್ರನ್ನ ಕಳಿಸ್ತಾರೆ. ರೋಹನ್, ಇದು ನಿನಗೆ ಲಾಸ್ಟ್ ವಾರ್ನಿಂಗ್ ಅಂತ ಹೇಳಿ ಹೋಗ್ತಾ ಇರ್ತಾರೆ. ಅಷ್ಟರಲ್ಲಿ ರೋಹನ್, ಇವಳೊಬ್ಳು ನನಗೆ ಹೇಳೋದಕ್ಕೆ ಬಂದ್ಬಿಟ್ಲು ಅಂತ ಹೇಳ್ಬಿಡ್ತಾನೆ. ಅದನ್ನು ಕೇಳಿಸ್ಕೊಂಡಿರೋ ಭೂಮಿಕಾ ಜೋರಾಗಿ ಬಂದು ಕೆನ್ನೆಗೆ ಬಾರಿಸ್ತಾನೆ. ಬಾರೋ ನೀನು ಅಂತ ಹೇಳ್ಬಿಟ್ಟು ಕಾಲರ್ ಪಟ್ಟಿನ ಹಿಡ್ಕೊಂಡು ಚೇಂಬರ್ ಹತ್ರ ಕರ್ಕೊಂಡು ಹೋಗ್ತಾನೆ. ಆಗ ಅಲ್ಲಿ, ಸರ್ ಇವನು ತುಂಬ ಮಿಸ್ಬಿಹೇವ್ ಮಾಡ್ದ, ನನಗೆ ಟೀಚರ್ ಅನ್ನೋ ಗೌರವನೂ ಇಲ್ಲ, ಇವನಿಗೆ ತಪ್ಪು ಮಾಡಿದ್ದೀನಿ, ಸ್ವಲ್ಪ ಗಿಲ್ಟ್ ಕೂಡ ಮುಗ್ತಲ್ಲಿ ಕಾಣಿಸ್ತಾ ಇಲ್ಲ, ಫಸ್ಟ್ ಇವನನ್ನ ತೆಗೆದ್ಬಿಡಿ, ಇವನಿದ್ರೆ ಎಲ್ಲ ಮಕ್ಕಳಿಗೂ ಕೂಡ ತುಂಬಾ ತೊಂದರೆ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಆಗ ಅವ್ರ ಪೇರೆಂಟ್ಸ್ನ ಕೂಡ ಬರೋದಕ್ಕೆ ಹೇಳ್ತಾರೆ. ಆಗ ಪೇರೆಂಟ್ಸ್ ಕೂಡ ಬರ್ತಾರೆ. ಇಷ್ಟು ಚಿಕ್ಕ ವಿಷಯಕ್ಕೆ ನೀವು ಈ ರೀತಿ ನನ್ನನ್ನು ಕರೆಸಿದ್ದೀರಾ ಅಂತ ಅವ್ರ ತಂದೆನೂ ಕೂಡ ಜೋರಾಗಿ ಮಾತಾಡ್ತಾ ಇರ್ತಾರೆ. ಈ ಕಡೆ ಆಕಾಶು ಐಸ್ ಕ್ರೀಮ್ ತಿಂದ್ಬಿಟ್ಟು, ಸರ್ ನಾನು ಹೊರಡ್ತೀನಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಡ್ತಾ ಇರ್ತಾನೆ. ಬ್ಯಾಗ್ ತಗೊಳಪ್ಪ ಅಂತ ಆನಂದ್ ಹೇಳಿದ್ರೆ, ಬ್ಯಾಗ್ ತಗೋತೀನಿ ರೀ, ನೀವೇನು ಕೊಡೋದೇನು ಬೇಕಾಗಿಲ್ಲ ನನಗೆ ಗೊತ್ತು ಅಂತ ಹೇಳ್ತಾ ಇರ್ತಾನೆ. ಆಗ ಕೂಡ ಆನಂದ್ಗೆ ಶೇಪ್ ಔಟ್ ಆದಾಗುತ್ತೆ. ಸರಿ ಅಂತ ಹೇಳ್ಬಿಟ್ಟು ಇಬ್ಬರಿಗೂ ಬಾಯ್ ಮಾಡಿ ಅಲ್ಲಿಂದ ಆಕಾಶ್ ಹೊರಡ್ತಾನೆ. ಆಗ ಗೌತಮ್ ಅವರು, ಆನಂದ್ ಏನು ಇಷ್ಟು ದೂರ ಬಂದಿದ್ದು ಹೇಳಪ್ಪ ಅಂತ ಹೇಳ್ತಾರೆ. ಆಗ ಆನಂದ್ ಇದ್ದವರು, ಗೆಳೆಯ ನಿನ್ನಿಂದ ಒಂದು ಕೆಲಸ ಆಗಬೇಕು ಅಂದ್ಕೊಂಡೆ, ನೀನು ಯಾವುದೇ ಕೆಲಸ ಇಲ್ಲದೆ ಬರೋದಿಲ್ಲ ಅಂತ ಹೇಳಪ್ಪ ಅದೇನು ಅಂತ ಹೇಳ್ತಾರೆ. ಆಗ ನನ್ನನ್ನು ನಂಬಿ 100 ಕೋಟಿ ಇನ್ವೆಸ್ಟರು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ, ಅದಕ್ಕೆ ನೀನು ಹೆಲ್ಪ್ ಬೇಕು ಗೆಳೆಯ ಅಂತ ಹೇಳ್ತಾರೆ. ಸರಿ ಆಯಿತು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕಾಫಿ ಶಾಪಲ್ಲಿ ಕಾಫಿ ಕುಡ್ಕೊಂಡು ಹೆಲ್ಪ್ ಮಾಡಿ ಕೊಡ್ತಾರೆ. ಎಲ್ಲ ಸರಿ ಇದೆಯಾ, ಒಂದ್ಸಲ ನೋಡ್ಕೊಂಬಿಡು, 5 ವರ್ಷ ಆಯಿತು ನನಗೆ ಕೆಲಸ ಮಾಡಿಬಿಟ್ಟು ಅಂತ ಹೇಳ್ತಾರೆ. ಗೆಳೆಯ, ನೀನು 5 ವರ್ಷ ಆಗಿರ್ಬೋದು ಲ್ಯಾಪ್ಟಾಪ್ ಮುಟ್ಟಿ, ನಿನ್ನಲ್ಲಿ ಒಬ್ಬ ಬಿಸ್ನೆಸ್ ಮ್ಯಾನು ಹಾಗೆ ಉಳ್ಕೊಂಡಿದ್ದಾನೆ, ನೀನು ಈ ರೀತಿ ಮಾಡ್ತೀಯಾ ಅಂದರೆ ಪರ್ಫೆಕ್ಟ್ ಆಗಿರುತ್ತೆ ಬಿಡು ಗೆಳೆಯ ಅಂತ ಹೇಳಿಬಿಟ್ಟು ಕಾಫಿ ಕುಡ್ಕೊಂಡು ಮಾತಾಡಿಕೊಂಡು ನಂತರ ಬರ್ತಾ ಇರ್ತಾರೆ. ಅಲ್ಲಿ ಭೂಮಿಕಾ ಅವರು ಕೂಡ ಸ್ವಲ್ಪ ಪೇಪರ್ಸ್ನ ಹಿಡ್ಕೊಂಡು ಬರ್ತಿರ್ತಾರೆ. ಜೊತೆಗೆ ಸ್ಟೂಡೆಂಟ್ಸ್ ಕೂಡ ನೆಟ್ಕೊಂಡು ಬರ್ತಿರ್ತಾರೆ. ಸಡನ್ ಆಗಿ ಗಾಳಿಗೆ ಪೇಪರ್ಸ್ ಎಲ್ಲ ಕೆಳಗಡೆ ಬಿದ್ದೋಗ್ಬಿಡುತ್ತೆ. ಎಲ್ಲ ಸ್ಟೂಡೆಂಟ್ಸ್ ಕೂಡ ಪೇಪರ್ಸ್ನ ತೆಗೆದುಕೊಡ್ತಾ ಇರ್ತಾರೆ. ಆಗ ನೋಡಿದಂಥ ಗೌತಮ್ ಮತ್ತು ಆನಂದ್ ಇಬ್ಬರು ಕೂಡ ಪೇಪರ್ಸ್ನ ಎತ್ತಿ ಕೊಡ್ತಾ ಇರ್ತಾರೆ. ಅಷ್ಟರಲ್ಲಿ ಆನಂದ್ ಅವ್ರಿಗೆ ಫೋನ್ ಕಾಲ್ ಬರುತ್ತೆ. ಗೆಳೆಯ ಒಂದು ನಿಮಿಷ ಮಾತಾಡ್ತಿರ್ತೀನಿ ಅಂತ ಹೇಳ್ತಿರ್ತಾರೆ. ಸರಿ ಅಂತ ಆನಂದ್ ಅವರು ಆ ಟೀಚರ್ನೇ ನೋಡ್ತಾ ಇರ್ತಾರೆ. ಯಾರು ಇವರು ಅಂತ ನೋಡ್ತಾನೆ ಗಮನಿಸ್ತಾನೆ ಇರ್ತಾರೆ. ಆಗ ಭೂಮಿಕಾ ಅವರು ಪೇಪರ್ಸ್ನ ತೊಗೊಂಡ್ಬಿಟ್ಟು ಆಟೋಗೆ ಹತ್ಕೊಂಡು ನಂತರ ತಿರುಗಿ ಎಲ್ರಿಗೂ ಬಾಯ್ ಮಾಡ್ತಾ ಸ್ಮೈಲ್ ಮಾಡ್ತಿರ್ತಾರೆ. ಆಗ ಸಡನ್ ಆಗಿ ಗೌತಮ್ ಅವರು ನೋಡ್ಬಿಟ್ಟು ಭೂಮಿಕಾ ಅಂತ ಫುಲ್ ಸಡನ್ ಆಗಿ ನೋಡಿ ಫುಲ್ ಖುಷಿ ಆಗ್ಬಿಡ್ತಾರೆ.
ಭೂಮಿಕಾ ಕೊನೆಗೂ ಇಲ್ಲಿ ಸಿಕ್ಬಿಟ್ರು ಅಂತ ತುಂಬಾ ಫುಲ್ ಎಕ್ಸೈಟ್ ಆಗಿಬಿಡ್ತಾರೆ. ಆಗ ಅಲ್ಲಿದ್ದಂಥ ಸ್ಟೂಡೆಂಟ್ಸ್ ಹತ್ರ ವಿಚಾರಣೆ ಮಾಡ್ತಾರೆ. ಇದ್ದ ಸ್ಟೂಡೆಂಟ್ಸ್ ಹತ್ರ ನಿಮ್ಮ ಮೇಡಮ್ ಅವ್ರ ಮನೆ ಇಲ್ಲಿರೋದು, ಹೇಗಿದ್ದಾರೆ ಏನು ಅಂತ ಎಲ್ಲ ಅವ್ರ ಬಗ್ಗೆ ವಿಚಾರಣೆ ಮಾಡ್ತಾರೆ. ಆಗ ಮೇಡಮ್ ಅವರು ಬೆಳಗ್ಗೆ ಬರೋದು ಅಂತ ಎಲ್ಲ ಸ್ಟೂಡೆಂಟ್ಸ್ ಕೂಡ ಅವ್ರ ಬಗ್ಗೆ ಇರೋ ವಿಷಯನ ಹೇಳ್ತಾರೆ. ಆಗ ನಂತರ ಭೂಮಿಕಾ ಅವ್ರಿಗೋಸ್ಕರ ನೆಕ್ಸ್ಟ್ ಡೇ ಗೌತಮ್ ಅವರು ಮುಂಚೆನೇ ಬಂದು ಕಾಯ್ತಾ ಇರ್ತಾರೆ. ಒಬ್ಬರು ಸ್ಟೂಡೆಂಟ್ಸ್ಗೆ ಹೂವು ಮತ್ತು ಸ್ವಲ್ಪ ಲೆಟರ್ನ ಕೊಟ್ಬಿಟ್ಟು ನಿಮ್ಮ ಮೇಡಮ್ ಬಂದ ತಕ್ಷಣ ಕೊಡಬೇಕು ಅಂತ ಹೇಳಿರ್ತಾರೆ. ಆ ಲೆಟರಲ್ಲಿ ಭೂಮಿಕಾ ಅವ್ರಿಗೋಸ್ಕರ ಕೆಲವು ಪದಗಳನ್ನು ಕೆಲವು ವಾಕ್ಯನ ಬರೆದಿರ್ತಾರೆ. ಆಗ ಸ್ಕೂಲಿಗೆ ಭೂಮಿಕಾ ಅವರು ಬಂದೇ ಬಿಡ್ತಾರೆ. ಆ ಸ್ಟೂಡೆಂಟ್ಸು ಲೆಟರ್ ಮತ್ತು ಹೂನ ಕೊಟ್ಬಿಡ್ತಾರೆ. ಯಾರು ಕೊಟ್ಟಿದ್ದು ಅಂತ ಕೇಳ್ತಾರೆ. ಆಗ ಗೌತಮ್ ಕಡೆ ತೋರಿಸ್ತಾ ಇರ್ತಾರೆ. ಆ ಲೆಟರ್ನ ನೋಡ್ತಾರೆ. ಲೆಟರಲ್ಲಿ ಅಲ್ಲ ಭೂಮಿಕಾ, ನಿಮಗೆ ಹೂ ಕೊಡೋ ಧೈರ್ಯ ಯಾರಿಗಿರುತ್ತೆ, ನಿಮ್ಮ ಗೌತಮ್ ಅಂತ ಬರೆದಿರುತ್ತೆ. ಆಗ ತಿರುಗಿ ನೋಡ್ತಾರೆ. ಗೌತಮ್ ಅವರು ಎದುರುಗಡೆ ಬಂದುಬಿಡ್ತಾರೆ. ಗೌತಮ್ ಅವ್ರನ್ನ ನೋಡಿದ ತಕ್ಷಣ ಫುಲ್ ಖುಷಿ ಆಗಿಬಿಡ್ತಾರೆ. ಸಂತೋಷಕ್ಕೆ ಕಣ್ಣೀರೇ ಬಂದುಬಿಡುತ್ತೆ. ಆಗ ಗೌತಮ್ ಅವರು ಒಂದಾಗಿ ಬಾಳೋದಕ್ಕೆ 1000 ಕಾರಣಗಳಿದ್ವಲ್ಲ ಭೂಮಿಕಾ, ನನ್ನನ್ನು ಒಂಟಿಯಾಗಿ ಮಾಡೋದ್ರಲ್ಲ ಯಾಕೆ ಭೂಮಿಕಾ ಅಂತ ಕೇಳ್ತಾ ಇರ್ತಾರೆ. ಆದರೆ ಭೂಮಿಕಾಗೆ ಗೌತಮ್ನ ನೋಡಿದ ಖುಷಿಗೆ ಮಾತೇ ಬರ್ತಾ ಇರಲ್ಲ. ಅವರು ತುಂಬಾ ಎಕ್ಸೈಟ್ ಆಗಿ ಆನಂದ ಬಾಷ್ಪನ ಸುರಿಸ್ತಾ ಇರ್ತಾರೆ. ಒಟ್ಟಿನಲ್ಲಿ ಕೊನೆಗೂ ಕೂಡ ಭೂಮಿಕಾ ಮತ್ತು ಗೌತಮ್ ಒಂದಾಗಿದ್ದಾರೆ. ಮುಂದೇನಾಗುತ್ತೆ ಅಂತ ಮುಂದಿನ ವಿಡಿಯೋದಲ್ಲಿ ನೋಡೋಣ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.